ಯಾಕೆ ಸರ್ ಇಲ್ಲೇ ಕೂತಿದ್ರಿ? ಚುನಾವಣೆ ಮುಗಿದು ಆಲ್ರೆಡಿ ಹೋದ. ಚುನಾವಣೆ ಮುಗಿದಿಲ್ಲೇನು, ಮೇಯರ್ ಚುನಾವಣೆ ಮುಗಿದಿದೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ MS ಕರಜೋಳಿಗೆ 46 ಮತಗಳಲ್ಲಿ 24 ಮತಗಳು ಆಗಿರುತ್ತದೆ. ನಾವೆಲ್ಲರೂ ಕೈ ಎತ್ತುವಾಗ ನಾವು ಖಾಸಗಿಯಾಗಿ ಒಂದು ಲೆಕ್ಕ ತಗೊಂಡು ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಮತ ಬಿದ್ದವು ಅನ್ನೋದು ಎಲ್ಲರೂ ನಮ್ಮ ಕಾನೂನು ಸಾಕ್ಷಿ. ಆದರೆ ನ್ಯಾಯಾಲಯದಲ್ಲಿ ಅದನ್ನು ಘೋಷಣೆ ಮಾಡುತ್ತೇವೆ, ಫಲಿತಾಂಶತೆ ಪ್ರಕಟ ಮಾಡಬಾರ್ದು ಅಂತ ನ್ಯಾಯಾಲಯ ಇದೆ. ಅದು ಪ್ರೊಸೀಜರ್ ಮುಗಿದೋಗಿದೆ. ಇನ್ನು ಉಪಮಹಾಪೌರ ಬಂದಾಗ ಉಪಮಹಾಪೌರದ ಪರವಾಗಿ ಅಂದರೆ ನಮ್ಮ ಅಭ್ಯರ್ಥಿ ಆದಂಥ ಶ್ರೀಮತಿ ಸುಮಿತ್ರಾ ಜಾಧವ್ ಉಪಮಹಾಪೌರ ನಮ್ಮ ಅಭ್ಯರ್ಥಿ ಏನಿತ್ತು ಅವರ ಪರವಾಗಿ ಮತ ಹಾಕುವಂಥದ್ದನ್ನು ಕೈ ಎತ್ತಬೇಕಂದಾಗ ನಾವು ಕೈ ಎತ್ತೀವಿ. ಅಲ್ಲಿವರೆಗೆ ಪ್ರಕ್ರಿಯೆ ಮುಗಿದಿದೆ. ಅಲ್ಲೂ 24 ಮತಗಳನ್ನು ನಾವು ಸುಮಿತ್ರಾ ಜಾಧವ್ ಅವರಿಗೆ ಹಾಕಿದ್ದೀವಿ. ಮುಂದಿನ ಪ್ರಕ್ರಿಯೆ ಪ್ರಾರಂಭ ಆದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಹಿರಿಯ ಸಚಿವರಾಗಿ ಏನೋ ಚುನಾವಣೆ ಅಧಿಕಾರಿಗಳ ಮೇಲೆ ಒತ್ತಡ ಇದೆ, ನೀವು ಮುಂದೆ ಹಾಕಲೇಬೇಕು, ನಮ್ಮ ಸರ್ಕಾರ ಇದೆ, ನಾವು ಏನಿದ್ರು 35 ಜನರನ್ನು ಡಿಸ್ಕ್ವಾಲಿಫೈ ಮಾಡ್ತೀವಿ. ಹಾಗೆ ಇದಕ್ಕೆ ಒಂದು ರೀತಿ ಚುನಾವಣೆ ಅಧಿಕಾರಿ ಮೇಲೆ ಒಂದು ರೀತಿ ಪ್ರಭಾವ ಬೀರುವಂಥ ಕೆಲಸ ಮಾಡಿ ಎಲ್ಲ ಅವರ ಏನು ಇವತ್ತು ನ್ಯಾಯಾಲಯದಲ್ಲಿ ಯಾವ 4 ವಿಧಾನ ಪರಿಷತ್ ಸದಸ್ಯರ ಮತದಾನವನ್ನು ಪ್ರತ್ಯೇಕವಾಗಿ ಅದನ್ನು ಇದು ಮಾಡಿ ಯಾರ ಪರವಾಗಿ ಹಾಕಿದ್ದಾರೆ ಅನ್ನೋಂಥದ್ದು ವರದಿ ಮಾಡಿ ಕೊಡಬೇಕಂತ ಹೈಕೋರ್ಟ್ ಹೇಳಿದ್ರು. ಅವ್ರನ್ನೆಲ್ಲ ಮುಂದೆ ತೆಗೆದುಕೊಂಡು ಬಂದು ಚುನಾವಣೆ ಅಧಿಕಾರಿ ಮೇಲೆ ಸಾಕಷ್ಟು ಸರ್ಕಾರದ ಪ್ರಭಾವ ಬೀರಿ ಇಡೀ ಚುನಾವಣೆಗೆ ಒಂದು ಹಾಳು ಮಾಡುವಂಥ ವ್ಯವಸ್ಥೆನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ. ನಾವೇನೋ ಬೇಡಿಕೆ ಇತ್ತಂದ್ರೆ ಚುನಾವಣೆಯ ಒಂದು ಏನು ವೇಳಾಪಟ್ಟಿಯಂತೆ ಪ್ರಾರಂಭ ಆಗಿದೆ. ಯಾರು ನಾಮಪತ್ರ ಸಲ್ಲಿಸೋ ಪ್ರಕ್ರಿಯೆ ಮುಗಿದಿದೆ, ವಾಪಸ್ ತಗೋ ಪ್ರಕ್ರಿಯೆ ಮುಗಿದಿದೆ, ಚುನಾವಣೆ ನಾಮಪತ್ರ ಅದು ಸ್ವೀಕಾರ ಆಗಿದೆ ಅನ್ನೋಂಥದ್ದು ಎಲ್ಲ ಪ್ರೊಸೆಸ್ ಮುಗಿದು ಚುನಾವಣೆಯ ಕೊನೆಯ ಒಂದು ಹಂತ 3 ಹಂತ ಇತ್ತು. ಒಂದು ನಮ್ಮ ಅಭ್ಯರ್ಥಿಗಳಾದಂಥ ಶ್ರೀಮತಿ ಸುಮಿತ್ರಾ ಜಾಧವ್ ಪರವಾಗಿ ಮತವನ್ನು ಹಾಕಬೇಕು ಅನ್ನೋಂಥದ್ದು ಮುಗಿದಿತ್ತು. 2ನೇದ್ದು, 3ನೇದ್ದು, 4ನೇದ್ದು ಅದನ್ನು ಏನು ನಮ್ಮ ಚುನಾವಣಾಧಿಕಾರಿ ಮಾಡದೆ ಪ್ರಭಾವಿ ಸಚಿವರ ಒಂದು ಒತ್ತಡಕ್ಕೆ ಅವರ ಒಂದು ಸರ್ಕಾರ ನಮ್ಮದೈತೆ ಅನ್ನೋಂಥ ಭಯದ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ದಿಢೀರನ್ನೇ ಮುಂದೂಡಿ ಹೋಗಿಬಿಟ್ಟಾರೆ. ಆದರೆ ಯಾವುದೇ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಪೂರ್ಣ ಪ್ರಮಾಣದಲ್ಲಿ ಅದರ ಎಲ್ಲ ಹೈಕೋರ್ಟ್ ನಿರ್ದೇಶನದಂತೆ ಪ್ರಕ್ರಿಯೆ ಮುಗಿಸಿ ಹೋಗಬೇಕು. ಡಿವಿಷನಲ್ ಕಮಿಷನರು ಚುನಾವಣಾಧಿಕಾರಿ ದಿಢೀರನ್ನೇ ಅವರು ಮುಂದೂಡಿದ್ದಾರೆ ಅಂದರೆ ಯಾವವರೆಗೆ ಮುಂದೂಡಿರಿ? 5 ನಿಮಿಷ, 10 ನಿಮಿಷ, 1 ಗಂಟೆಯೋ ಅರ್ಧ ಗಂಟೆಯೋ ಏನೂ ಹೇಳಿಲ್ಲ. ಅವ್ರಿಗೆ ಏನೇ ಮುಂದೂಡಿದ್ರು ಸಹ ಸಾಯಂಕಾಲ 5:30 ಏನು ಸರ್ಕಾರಿ ನಿಯಮದ ಪ್ರಕಾರ 5:30 ತನಕ ನಮ್ಮ ಸರ್ಕಾರಿ ಕಚೇರಿಗಳ ನಿಯಮ ಇದೆ. ಅಷ್ಟರೊಳಗಾಗಿ ಉಳಿದ ಪ್ರೊಸೆಸ್ಸನ್ನು ಮುಗಿಸಿ ಈ ಚುನಾವಣೆ ಏನು ಎಲ್ಲಿ ಮತ ಎಣಿಕೆ ಆಗಿದೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸ್ಬಿಟ್ಟು ಅನ್ನೋಂಥ ಪ್ರಕ್ರಿಯೆಯನ್ನು ಬಿಟ್ಟು ದಿಢೀರನೇ ಅವರು MB ಪಾಟೀಲ್ರ ಒಂದು ಏನವರ ಪ್ರಭಾವದಿಂದ ಅವರು ದಿಢೀರ್ ಎದ್ದು ಹೋಗಿದ್ದಾರೆ. ಆದರೆ ನಾವೆಲ್ಲ ಏನು 24 ಜನ ಇದ್ದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರು ನಾವೆಲ್ಲ ಅಂತೇಳಿ 5:15ವರೆಗೆ ನಮ್ಮ ಚುನಾವಣೆ ಇನ್ನೂ ನಾವು ನಿರೀಕ್ಷೆಯಲ್ಲಿದ್ದೀವಿ. ವಿಭಾಗ ನಿಯಂತ್ರಣಾಧಿಕಾರಿಗಳೇನು ನಮ್ಮ ಆಯುಕ್ತರಿದ್ದಾರೆ ಮತ್ತು ಪ್ರಾದೇಶಿಕ ಆಯುಕ್ತರಿದ್ದಾರೆ, ಬಂದೇ ಬರ್ತಾರೆ 5:15ವರೆಗೆ. ಈಗ ಸಮಯ 4 ಗಂಟೆ 15 ನಿಮಿಷ ಇದೆ. ನಮಗೆ ವಿಶ್ವಾಸ ಇದೆ ನಮ್ಮ ಪ್ರಾದೇಶಿಕ ಅಧಿಕಾರಿ ಮತ್ತು ಚುನಾವಣಾಧಿಕಾರಿ ಮೇಲೆ 5:15 ಬಂದು ಉಳಿದ ಏನೋ ಉಳಿದಿದೆ ಅದನ್ನು ಮುಗಿಸಿ ಹೋಗ್ತಾರೆ ಅನ್ನೋ ವಿಚಾರದಿಂದ ನಾವೆಲ್ಲ ಇಲ್ಲೇ ಟೆಂಟ್ ಮುಟ್ಟಿದ್ದೀವಿ. 5:15ವರೆಗೆ ಅವ್ರು ಬರದೇ ಇದ್ದರೆ ಏನು ಮಾಡಬೇಕು ಅನ್ನೋದು ನಾವು ಎಲ್ಲರಿಗೂ ನಿರ್ಣಯ ಮಾಡ್ತೀವಿ. ಎಸ್, ಥ್ಯಾಂಕ್ ಯು.